ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಸಕಲ ಜನ ವಶೀಕರಣ ಫಲವನ್ನು ನೀಡುವ 64ನೆಯ ಶ್ಲೋಕಕ್ಕೆ ಸ್ವಾಗತ. ಈ ಶ್ಲೋಕದಲ್ಲಿ ಭಗವತಿಯ ನಾಲಗೆ ತುದಿಯ ವರ್ಣನೆಗಿದೆ. ಕೆಂಪು ದಾಸವಾಳದ ಮೆರುಗುಳ್ಳ ಆ ನಾಲಿಗೆ ಸರಸ್ವತಿಯೇ ಮೈವೆತ್ತಂತೆ ಇದೆ ಎಂದು ಶಂಕರಾಚಾರ್ಯರು ವರ್ಣಿಸಿದ್ದಾರೆ. ಬನ್ನಿ ಆ ಶ್ಲೋಕವನ್ನು ಕೇಳೋಣ. ಅವಿಶ್ರಾಂತಂ ಪತ್ಯುಃ ಗುಣಗಣಕಥಾಮ್ರೇಡನ ಜಪ ಜಪ ಪುಷ್ಪಚ್ಛಾಯ ತವ ಜನನಿ ಜಿಹ್ವಾ ಜಯತಿ ಸ ಯದಗ್ರಾಸೀನಾಯ ಸ್ಫಟಿಕದೃಶದ ಛಚ್ಚವಿಮಯಿ ಸರಸ್ವತ್ಯ ಮೂರ್ತಿಃ ಪರಿಣಮತಿ ಮಾಣಿಕ್ಯವಪುಷ. ಹೇ ತಾಯೇ, ಸದಾ ನಿನ್ನ ಪತಿಯ ಗುಣಗಣಗಳ ಕಥೆಯನ್ನು ಕೆಂಪು ದಾಸವಾಳದ ಕಾಂತಿಯುಳ್ಳ ನಿನ್ನ ನಾಲಗೆ ಜಪಿಸುತ್ತಿದೆ. ನಿನ್ನ ತುದಿ ನಾಲಗೆಯಲ್ಲಿ ನೆಲೆಸಿರುವ ಸರಸ್ವತಿಯ ಅಚ್ಚ ಬಿಳುಪಿನ ಬಣ್ಣ ನಿನ್ನ ನಾಲಗೆಯ ವರ್ಣದಿಂದಾಗಿಯೇ ಕೆಂಪಾಗಿದೆ. ಏಕೆಂದರೆ ಸರಸ್ವತಿಯ ಬಣ್ಣ ಹಂಸದಂತೆ ಬಿಳುಪು. ದೇವಿಯ ತುದಿ ನಾಲಗೆಯಲ್ಲಿ ಆಕೆ ಇರುವುದರಿಂದ ಆಕೆಗೂ ಕೆಂಪು ಬಣ್ಣ ಬಂತೇನೋ ಎಂಬ ಉತ್ಪ್ರೇಕ್ಷೆ ಇಲ್ಲಿದೆ. ಫಲಾಪೇಕ್ಷೆಯಿಂದ ಈ ಶ್ಲೋಕವನ್ನು ಜಪಿಸಲು ಬಯಸುವವರು ಮೊದಲು ಶ್ಲೋಕದ ವಿಸ್ತಾರವಾದ ಅರ್ಥವನ್ನು ಮಾಡಿಕೊಂಡರೆ ಆಗ ನಿಮ್ಮ ಜಪ ಅರ್ಥಾನುಸಂಧಾನದೊಂದಿಗೆ ಹೆಚ್ಚು ಭಾವಪೂರ್ಣವಾಗುತ್ತದೆ. ಈ ಕಾರಣದಿಂದಾಗಿ ಇದೇ ಶ್ಲೋಕದ ವಿಸ್ತಾರ ಪದಶಃ ಅರ್ಥವಿರುವ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು, ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಲಾಗಿದೆ. ತಾವು ಅದನ್ನು ದಯವಿಟ್ಟು ಉಪಯೋಗ ಮಾಡಿಕೊಳ್ಳಬಹುದು. ಆ ಮೂಲಕ ನಿಮ್ಮ ಜಪವನ್ನು ಹೆಚ್ಚು ಅರ್ಥಪೂರ್ಣವನ್ನಾಗಿ ಮಾಡಬಹುದು. ಇನ್ನು ಯಂತ್ರವನ್ನು ಗಮನಿಸಿ. ಯಂತ್ರದಲ್ಲಿ ವಿಶಿಷ್ಟವಾದ ಆಕೃತಿ 6 ಮೂಲೆಗಳಿದ್ದು, ಈ 6 ಮೂಲೆಗಳಲ್ಲಿಯೂ ಭಿನ್ನ ಭಿನ್ನ ದಿಕ್ಕಿನಲ್ಲಿ ತ್ರಿಶೂಲಗಳಿರುವಂತೆ ಚಿತ್ರಿಸಿದ್ದಾರೆ. ಇದು ಇನ್ನೊಂದು ರೀತಿಯಲ್ಲಿ ನೋಡಿದಾಗ 2 ತ್ರಿಕೋನಗಳನ್ನು ಒಂದರ ಮೇಲೊಂದು, ಒಂದನ್ನು ತಲೆಕೆಳಗಾಗಿ ಮತ್ತೊಂದರ ಮೇಲೆ ಆರೋಪಿಸಿರುವಂತೆಯೂ ಕಾಣುತ್ತದೆ. ಅಥವಾ ಕೇಂದ್ರದಲ್ಲಿ 6 ಭುಜಗಳ ಆಕೃತಿಯಿದ್ದು ಅದರ 6 ಭುಜಗಳ ಮೇಲೆ 6 ತ್ರಿಕೋನಗಳನ್ನು ಕೂರಿಸಿರುವಂತೆಯೂ ಇರುತ್ತದೆ. ಯಾವ ರೀತಿ ಬೇಕಾದರೂ ಅದನ್ನು ಭಾವಿಸಿಕೊಳ್ಳಬಹುದು. ಈ ಯಂತ್ರವನ್ನು ಚಿನ್ನದ ತಗಡಿನಲ್ಲಿ ಬರೆಸಿರಬೇಕು. ಬೀಜಾಕ್ಷರಗಳನ್ನು ಗಮನಿಸಿ. ಅದರ ಕೇಂದ್ರ ಭಾಗದಲ್ಲಿ 7 ಎಂದು ಗುರುತಿಸಿರುವ ಕೇಂದ್ರ ಭಾಗದಲ್ಲಿ ಕ್ಲೀಂ ಎಂಬ ಬೀಜಾಕ್ಷರವಿರಬೇಕು. ಹಾಗೂ ಅದರ ಸುತ್ತಿನ ತ್ರಿಕೋನಗಳಲ್ಲಿ ಶ್ರೀಂ ಎಂಬ ಬೀಜಾಕ್ಷರ 1, 2, 3, 4, 5, 6 ಎಂಬ ತ್ರಿಕೋನಗಳ ಸಂಖ್ಯೆಯನ್ನು ಗುರುತಿಸಲಾಗಿದೆ. ಆ ಸಂಖ್ಯೆ ಇರುವ ಜಾಗದಲ್ಲಿ ಶ್ರೀಂ ಎಂಬ ಬೀಜಾಕ್ಷರವಿರಬೇಕು. ಚಿನ್ನದ ತಗಡಿನಲ್ಲಿ ಯಂತ್ರವನ್ನು ಬರೆದು ಪೂಜಿಸಬೇಕು. ಪೂಜೆಯ ಅವಧಿ 18 ದಿನಗಳು. ಜಪ ಸಂಖ್ಯೆ 25,000. ಇನ್ನೊಮ್ಮೆ ಹೇಳುತ್ತಿದ್ದೇನೆ, ಯಂತ್ರದ ರಚನೆ ಚಿನ್ನದ ತಗಡಿನಲ್ಲಿ ಮಾಡಿಸಿರಬೇಕು. 18 ದಿನಗಳ ಪೂಜೆ. ಜಪ ಸಂಖ್ಯೆ ಪ್ರತಿ ಬಾರಿಯೂ 25,000 ಸರಿ ಮಾಡಬೇಕು. ಸಾಧಾರಣವಾಗಿ ಇದು ಅಸಾಧ್ಯವೆಂದೇ ತೋರುತ್ತದೆ. 25,000 ಪ್ರತಿನಿತ್ಯ ಜಪ ಮಾಡುವುದು ಯಾರಿಂದಲಾದರೂ ಸಾಧ್ಯವೇ? ಸಾಧ್ಯವಾದಷ್ಟು ಬಾರಿ ಅದೆಷ್ಟು ತನ್ಮಯತೆಯಿಂದ ಮಾಡಬೇಕು ಎಂದರೆ ಆ ತನ್ಮಯತೆಯ ಕಾರಣದಿಂದಾಗಿ ನಿಮ್ಮೊಳಗೆ ಆ ಶ್ಲೋಕ, ಅದರ ಅರ್ಥ, ಅದರ ಭಾವ ನಿರಂತರ ಅನುರಣಿಸುತ್ತಿರಬೇಕು. ಅದು ಎಷ್ಟು ಬಾರಿಯಾದರೂ ಆಗಲಿ. ನೈವೇದ್ಯವಾಗಿ ಜೇನುತುಪ್ಪವನ್ನು ಉಪಯೋಗಿಸಿ ಆ ಜೇನುತುಪ್ಪವನ್ನು ಫಲಾಪೇಕ್ಷಿತರು ಸೇವಿಸಬೇಕು. ಇಷ್ಟೊಂದು ಭಾರೀ ಸಂಖ್ಯೆಯಲ್ಲಿ ಜಪವನ್ನು ಹೇಳಲು ಕಾರಣ ಅದರ ಫಲ. ಏಕೆಂದರೆ ಅದರ ಫಲವೇ ಸಕಲ ಜನ ವಶೀಕರಣ. ಒಬ್ಬಿಬ್ಬರೆಂದಲ್ಲ, ಯಾರೇ ನಿಮ್ಮನ್ನು ಕಂಡರೂ ಕೂಡ ನಿಮ್ಮಿಂದ ಆಕರ್ಷಿತರಾಗುವಂತೆ. ಆದರೆ ಎಚ್ಚರವಿರಲಿ, ಈ ರೀತಿಯಾದ ಆಕರ್ಷಣೆ ಅವರ ಒಳ್ಳೆಯದಕ್ಕಾಗಿ, ಅಂದರೆ ಲೋಕದ ಒಳ್ಳೆಯದಕ್ಕಾಗಿ ಮಾಡುವಂತೆ ಇರಲಿ. ಯಾವುದೇ ದುಷ್ಟ ಫಲವನ್ನು ಬಯಸಿದರೆ ಅದರ ಪರಿಣಾಮವನ್ನು ಕೂಡ ನಾವು ಎದುರಿಸಬೇಕಾಗುತ್ತದೆ. ಈ ಕಾರಣದಿಂದಾಗಿ ಫಲಾಪೇಕ್ಷೆ ಇರುವವರಿಗೆ
ಒಂದಷ್ಟು ಸಲಹೆ ಸೂಚನೆಗಳನ್ನು ಒಳಗೊಂಡ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು, ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ. ಅದನ್ನು ತಾವು ಬಳಸಿ ಒಂದೊಮ್ಮೆ ನೋಡಿ ನಂತರ ನಿಮ್ಮ ಅಭಿಪ್ರಾಯವನ್ನು ರೂಢಿಸಿಕೊಳ್ಳಬೇಕು. ಆ ನಂತರ ನಿಷ್ಠೆ ಭಕ್ತಿಯಿಂದ ಜಪಿಸಿದರೆ ಖಂಡಿತವಾಗಿಯೂ ನೀವು ಬಯಸಿದ ಫಲ ದೊರೆಯುತ್ತದೆ. ಆಲ್ ದ ಬೆಸ್ಟ್. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.